ಈಗ ದರ್ಶನ್ ಅವರ ಆಗ್ಲಿ ಅಥವಾ ಅವರ ಫ್ಯಾನ್ಸ್ ಆಗ್ಲಿ ನಿಮ್ ಜೊತೆ ಮಾತಾಡುವಂತ ಪ್ರಯತ್ನಗಳಾಗಿದೆಯಾ? ಒಂದ್ ಕೆಲಸ ಮಾಡಿ, ಒಂದ್ ನಿಮಿಷ ರೀ. ಮಹೇಶ್ ಇವರು ಪ್ರಮೋದ್ ಇಲ್ಲೇ ಇದ್ರು, ಬನ್ನಿಲಿ. ಆ ಘಟನೆ ಆ ಜಾಗದಲ್ಲಿ ಇದ್ರು. ಚಿಪ್ಸು ಪಪ್ಸ್ ಕಾಯ್ತು ಗಲಾಟೆ, ವೆಪನ್ ತೆಗೆದಿದ್ರೋ ಇಲ್ವೋ ಒಂದೇ ಪ್ರಶ್ನೆ. ಚಿಪ್ಸು ಪಪ್ಸ್. ಮಹೇಶ್ ಒಂದ್ ನಿಮಿಷ. ಮಹೇಶ್ ಬನ್ರಿ, ನಿಮ್ದು ಒಳ್ಳೆ ಇನ್ಸೆಕೆಂಡ್ರಿ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಮಹೇಶ್ಗೆ. ಕರೆದಿದ್ದು ಯಾರು ಗೊತ್ತಾ ಪಾರ್ಟಿಗೆ, ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲಿದ್ಯಣ್ಣ? ಅಲ್ಲಿ ಹುಡುಕ್ತೀನಿ, ನೀವು ನಿಲ್ ನೋಡ್ತಾ ಇದ್ದೀನಿ. ಡಾನ್ ತರ ಬರ್ತಿಲ್ಲಪ್ಪ ನೀ. ಅಂತ ಡಾನ್ ಇದ್ದು ನಾನು ನೋಡಿ ನನ್ನ ಮೇಲೆ ಮಚ್ಚಲ ತೋರಿಸ್ಬಿಟ್ರು. ಇಂಥ ಡಾನೇ ಕರೆದ್ಬಿಟ್ಟು ಇಂಥ ಡಾನ್ ನೋಡಿ ಈ ಅಪ್ಪನ ಇದೆಷ್ಟು ದಿನ ಸುಮ್ಮನಿದ್ದೆ. ಇವ್ರು ಬಂದ್ರು, ಇವ್ರ ಹೆಸರು ಮಹೇಶ್ ಅಂತ. ಬಹಳಷ್ಟು ಇರಪ್ಪ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೇನೆ ಬಿಡ್ರಯ್ಯ. ಸೋಷಿಯಲ್ ಮೀಡಿಯಾದ ಬಹಳಷ್ಟು ಪೇಜಸ್ ಹ್ಯಾಂಡ್ ಮಾಡ್ತಾರೆ, ಒಂದಷ್ಟು ಕಾರ್ಯಕ್ರಮಗಳು ನಾನು ಕರೆದಿದ್ದಾರೆ, ನನ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಮಯದಲ್ಲಿ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪ್ರಥಮ ದೇವ್ರ ಪೂಜೆ ಇದೆ ಬನ್ನಿ ಅಂದ್ರು. ಹೌದೋ ಇಲ್ವೋ ಅವ್ರನ್ನ ಕೇಳಿ, ಅವರೇ ಹೇಳ್ತಾರೆ. ನಾನು ಅವ್ರ ಈಗ ನೀವೇ ಘಟನೆ ಪ್ರತ್ಯಕ್ಷದರ್ಶಿ. ಈಗ ಸೊ ಅಲ್ಲಿ ಏನಾಯ್ತು ನಿಜನಾ ಇಲ್ವಾ ಅಂತ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು 27ನೇ ತಾರೀಕು ಪ್ರತಿ ವರ್ಷದಂತೆ ನಾನು ಒಂದು ನಮ್ಮ ಚಿಕ್ಕಪ್ಪ ಎಲ್ಲನೂ ಒಂದು 27ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತೀವಿ. ಏನಂದರೆ ಯಲ್ಲಮ್ಮ ದೇವ್ರದ್ದು ಒಂದು ಇದು ಮಾಡ್ತೀವಿ ಆಷಾಢ ಟೈಮಲ್ಲಿ. ಅಲ್ಲಿ ಏನಂತಂದರೆ ಒಂದು ಕುರಿ ಹೊಡೆದು ಎಲ್ಲರಿಗೂ ಒಂದು ಫ್ಯಾಮಿಲಿ ಅವ್ರನ್ನ ಇವ್ರನ್ನ ಕರೆಸಿ ಎಲ್ಲ ಇದು ಮಾಡಿಸ್ತೀವಿ. ಅದೇ ರೀತಿ ಈ ವರ್ಷನೂ ಮಾಡಿಸಿದ್ವಿ. ಪ್ರತಿ ವರ್ಷನೂ ಪ್ರಥಮ್ ಸರ್ ಬರ್ತಾರೆ, ರಕ್ಷಕೂ ಬರ್ತಾರೆ, ಎಲ್ಲ ಸ್ನೇಹಿತರೆಲ್ಲ ಬರ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಕರೆಸಿದ್ವಿ, ಆಯಿತಾ. ಇಲ್ಲಿ ಏನಾಗಿದೆ ಅಂತಂದರೆ ನಾನು ಎಲ್ಲರನ್ನೂ ಕರೆಸೋ ಟೈಮಲ್ಲಿ ಅವ್ರು ಅನ್ವಾಂಟೆಡ್ ಪರ್ಸನ್ನು ಅದು ನಮ್ಗೆ ಗೊತ್ತಿಲ್ಲ. ಅವರು ಹೆಂಗೆ ನಾವು ಆಹ್ವಾನ ಕೊಟ್ಟಿರಲಿಲ್ಲ, ಅವ್ರ ಜೊತೆ ಬಂದಿದ್ದಾರೆ, ಆಯಿತಾ. ಸೊ ಹಾಗಾಗಿ ಹಂಗೂ ಲಾಸ್ಟಲ್ಲಿ ನಾನು ಬಂದಿರೋ ಟೈಮಲ್ಲಿ ಯಾರನ್ನೂ ವಾಪಸ್ ಕಳಿಸ್ಬಾರ್ದು ಅನ್ನೋ ರೀತಿಯಲ್ಲಿ 15 kg ಚಿಕನ್ ತಂದು ರೆಡಿ ಮಾಡಿಸಿ ಅದನ್ನೆಲ್ಲ ರೆಡಿ ಮಾಡಿಸ್ದೆ. ಸೊ ಇದು ನಡೆದಿತ್ತು ಸತ್ಯ, ಆಯ್ತಾ. ಸೊ ಹೌದೌದೌದು, ಯಾಕಂತಂದ್ರೆ ಈ ಸುಳ್ಳು ಹೇಳ್ಬಾರ್ದು ಸರ್. ಸಿಚುವೇಶನ್ ಏನು ಅಂತಂದ್ರೆ ಸಾರು ಕುತ್ಕೋತಾರೆ, ಆಯ್ತಾ. ಕುತ್ಕೊಳ್ಳೋ ಟೈಮಲ್ಲಿ ನಾನು ಈ ಸೈಡ್ ಬರ್ತೀನಿ. ಆಮೇಲೆ ಅಲ್ಲಿ ಏನು ನಡೀತದೋ ಗೊತ್ತಿಲ್ಲ ಸರ್. ಆಮೇಲೆ ಹಿಂಗೆ ಒಂದು ಮ್ಯಾಟ್ರ್ ನಡೀತಾ ಇರುತ್ತೆ ಸಾರ್ ಮಧ್ಯೆ ಅವ್ರ ಮಧ್ಯೆ. ಸೊ ಏನು ಅಂತಂದರೆ ಒಂದು ಇದು ಶ್ರೀನಿವಾಸ್ ಗೌಡ ಯಾರೋ ಸಮಥಿಂಗ್. ಸೊ ಅವ್ರದ್ದು ವಿಚಾರ ಬಂದಾಗ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಬಂದಾಗ ಅವ್ರು ಕೇಳ್ತಾರೆ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆಗ ಸರು ಪ್ರತಿಕ್ರಿಯೆ ಕೊಡ್ತಾರೆ. ಏನೂ ಮಾಡಲಿಲ್ಲ ಸರು, ಏನೂ ಮಾತಾಡಲಿಲ್ಲ.